ಸತ್ಯ ಅದ ತಿಳ್ಕೊಂಡು ಬೆಂಬಲ ಕೊಟ್ಟಿಸಿಂದ ಅವರೆಲ್ಲ ಇದಕ್ಕ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ಯಾರ. ಇವತ್ತು ನಾನು ಅನಾವಶ್ಯಕವಾಗಿ ಕಾಲೆಯನ್ನು ಕೆರೆಸಿಲ್ಲ. ಇದನ್ನ ಮತ್ತೆ ಗೊಂದಲ ಸೃಷ್ಟಿ ಮಾಡುವ ನಗರ ಶಾಸಕರು ಯತ್ನಾಳ್ ಅವರು ಯಾಕೆ ಬೇಕಾಗಿಲ್ಲ? ಇದು ನಿಮ್ಗೇನ ಇದು ಶ್ರೇಯಸ್ ತರ್ತದ ಹೆಂಗು ಅಂದ್ರೆ ಏನು? ಇವತ್ತು ನೀವೇ ಸುಪ್ರೀಂ ಏನ ಜನ ಓಟ್ ಹಾಕಿದ್ದಕ್ಕ ಇವತ್ತ ಕೊಳ್ಳೆ ಹೊಡೋರು ಜನಸಾಮಾನ್ಯ ದುಡ್ಡನ್ನ ಲೂಟಿ ಮಾಡಿ ಕುಂಡಿ ಬಿಡಕ್ ಹಾಕೊಂಡ್ ಕೂತೀರಿ. ಲಕ್ಷಾಂತರ ಕೋಟಿ ರೊಕ್ಕ ನಿಮ್ಮ ನೀವು ಹಾಳದ ಬಿಡ್ರಿಪ್ಪ. ಎಲ್ಲರಿಗೂ ಗೊತ್ತದ ಇವತ್ತ ನೀವೇನ್ ಸುಮಾರ್ತನ ಮಾಡ್ತೀರಿ, ಎಷ್ಟು ಲೂಟಿ ಮಾಡಿರಿ ಅನ್ನೋದು ಎಲ್ಲ ಗೊತ್ತದ. ಅದು ಭಗವಂತ ನೋಡ್ತಾನ. ದೇವರ ಅನ್ನೋದ ಬಾಬು ಸತ್ಯವಿತ್ತಪ್ಪ ಅಂದ್ರ ನೀವು ಸರ್ನಾಶ ಹೋಗ್ತೀರಿ. ಅವನ್ನ ಭಗವಂತ ಬಿಟ್ಟಿದ್ದೇವು. ಅದ್ರ ನಾವು ತಕರಾರಿಲ್ಲ, ಏನೇ ಮಾಡ್ಕೋರಿ ಹಾಳಾಗೋರಿ. ಆ ಹೋರಾಟಗಾರರಿಗೆ ನೀವು ಪೇಮೆಂಟ್ ಗಿರಾಕಿ ಹೇಳ್ತೀರಿ. ಯಾವ ಆಧಾರ ಮಾತಾಡಿದ್ರಿ ಎತ್ತಾಡೋರೆ ಹೇಳ್ರಿ ನೀವು? ಏನ್ ನಿಮ್ ತರ ಲೂಟಿ ಮಾಡೋರು ನಾವು? ನಿಮ್ ತರ ಹರಾಮಿತ್ತಿನವರಲ್ಲ ನಾವು. ಇವತ್ತು ಹೋರಾಟ ಬಂದ ಸಂದರ್ಭದಲ್ಲಿ ಹೊಲಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಮಾರಾಟ ಮಾಡಿ ಮನೆ ಗೊತ್ತಾಗದೇ ಇದ್ದಾಗ ಮನೆಯಾಗ ಯಾಗಿ ಹೇಳೋನೆ ಹೊಲದಿಂದ ಹೊರಗಡೆ ಮಾರುಕಟ್ಟೆ ಸಾಗಿಸಿ ಬೆಳೆಯನ್ನು ಮಾರಾಟ ಮಾಡಿ ಹೋರಾಟಕ್ಕೆ ಹಾಕಿದ ದುಡ್ಡನ್ನ ಅದು ಗೊತ್ತಿಲ್ಲ ಹೆಸರಿಲ್ಲ ಮೇ ಮೇಲೆ. ಇವತ್ತು ಗೊತ್ತಂತ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿ ಇವರು ಶಿವಂ ಪಾಟ್ಲಿ ಗಿರಾಕಿ ಅಂತ ಹೇಳ್ತೀವಿ. ಯಾಂತ ನಾಲಿಗೆ ಇಟ್ಕೊಂಡು ಹೊಸ ನಾಲಿಗೆಯನ್ನು ಮಾತಾಡ್ತೀವಿ. ಸ್ವಲ್ಪ ಮಾನ ಮರ್ಯಾದಿದೆ ನಿಮ್ಗೆ? ನೋಡಿದ್ದೀರಿ ನಾವು ಯಾವ್ದಾರು ಬಂದು ಸರ್ವಿಸ್ ಬಳಸ್ರಿ ತಾಕತ್ತಿತ್ತಂದ್ರೆ ಸುಮ್ಮನೆ ಹುಡುಗಾಟ ಎತ್ತುಕೊಂಡಿದೆ. ನಾವೇನು ಕೂತವ್ರು ಯಾರು ರಾಜಕೀಯದವ್ರಲ್ಲ, ಯಾವ ಪಕ್ಷ ಸೀಮಿತ ಅಲ್ಲ. ನೀವೇನಾದ್ರು ಹಾಳಾಗೋರ ಕಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅದು ನಮ್ಗೆ ಬೇಕಾಗಿಲ್ಲ. ಒಟ್ಟು ಕೂಡ ದೇಶ ಹಾಳು ಮಾಡಿದ್ರು ನಾಲ್ಕರೆ ಏನ್ ತಿಳ್ಕೊಂಡ್ರಿ ನೀವು? ಪೇಮೆಂಟ್ ಗಿರಾಕಿಗಳ ನಾವು ನಿನಗೆಲ್ಲ ನಿನ್ನ ಮೂಲ ಏನು ಆಸ್ತಿ ಇತ್ತು? ನೀ ಏನಿದ್ದಿ ಮೊದಲ ರಾಜಕೀಯ ಮಾಡೋಕ್ಕಿಂತ ಮುಂಚೆ ಇನ್ನಿವರೆಗೆ ಯಾವ ಅಧಿಕಾರ ಕೇಂದ್ರದ ಮಂತ್ರಿ ಇದ್ದಿ, 8 ಸಲ MLA ಆಗಿ ಮೂಲ ಆಸ್ತಿ ಎಷ್ಟಿತ್ತು? ಅಲ್ಲಿಂದ ಇನ್ನಿವರೆಗೆ ಅಧಿಕಾರ ಬಂದ ನಂತರ ಏನ್ ಆಸ್ತಿ ಮಾಡಿ ಅಂತಕ್ಕಂಥದ್ದು ಬಹಿರಂಗ. ರೊಕ್ಕ ಇಲ್ಲ 500 ಕೋಟಿ ರೂಪಾಯಿ ಕೊಡ್ತಿದ್ರೆ ಏನ್ ಬೆವರು ಸುಸ್ ದುಡ್ದಿದ್ದಾರೆ ರೈತನ ತರ? ಏನಿದೆ ಗೊತ್ತ 500 ಕೋಟಿ ನೀವು ಹರಾಮಿ ತಿಂದಿದೆ ಜನ ದುಡ್ಡು. ಅದಕ್ಕೆ ನೀವು ನಾಲಿಗೆ ಅರಿಬಿಡ ಹಾಕ್ತೀವಿ. ನಾಲಿಗೆ ಬರೀ ಕೊಡ್ಬೇಕಾಗ್ತದೆ ಹುಷಾರ, ಇಲ್ಲಮೇ ಈ ತರ ಮಾತನಾಡಿದ್ರೆ. ಅದಕ್ಕೆ ಇವತ್ತು ನಾವು ಏನ್ ಅಂಬೇಡ್ಕರ್ ವೃತ್ತದಲ್ಲಿ ನಮ್ಮ ನೋವಾಗಿದೆ. ಇವತ್ತ ಪೊಲೀಸ್ ಇಲಾಖೆ ಹೇಳ್ರಿ ನೀವು ಇದಕ್ಕೆ ಏನ್ ಮಾಡ್ತೀರಿ ನೀವೇ? ಇಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತ ಸುಮೋಟೋ ಕೇಸ್ ದಾಖಲು ಮಾಡ್ಕೊಡ್ರಿ. ನೀವು ಸುಮೋಟೋ ಕೇಸ್ ದಾಖಲು ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಒಳಗೆ ಹಾಕಿರ ಅವ್ರನ್ನ ಏನ್ ತಿಳ್ಕೊಂಡಾರ? ಅದಕ್ಕೆ ನಾನು ಇವತ್ತು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ. ಎಲ್ಲಿವರೆಗೂ ಕೂಡ ಸಮಾಧಾನ ಮಾಡ್ಕೋಬೇಕಿದನ ನಮ್ಮಟ್ಟಿಗೆ ನಾವು ಹೋರಾಟ ಮಾಡ್ತೇವೆ. ಜಿಲ್ಲೆಯಲ್ಲಿ ನ್ಯಾಯ ಮಾಡ್ಕೋ ಸರ್ಕಾರ ಖಾಸಗಿ ಸಭಾಗಿದ್ದಲ್ಲಿ ಬೇಡ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕಂತ ನಮ್ಮ ಪಾಡಿಗೆ ನಾವು ಯಾರೋ ತಂದು ಕಟ್ಟು ಊಟ ಮಾಡಿ ಬಿದ್ಕೊಂಡಿದ್ದೇವೆ. ನಿಮ್ಮ ಸಮಾಧಾನ ಆಗೋಲ್ಲ ಇವತ್ತು ಸರ್ಕಾರಕ್ಕ. ಪೊಲೀಸ್ ಇಲಾಖೆಯರು ನೀವು ಅರ್ಥ ಮಾಡ್ಕೋರಿ. ನಿಮ್ಮ ರೈತರ ಮಕ್ಕಳು ಹೋಗೋರಿಲ್ಲಿ, ನಿಮ್ಮ ಮಕ್ಕಳು ಹೋಗೋರು, ನಾಳೆ ನಿಮ್ಮ ಮಕ್ಕಳು ಕೂಡ ಮೆಡಿಕಲ್ ಹೋಗ್ತಾರತಕ್ಕಂಥದ್ದು ನೀವು ಕೂಡ ಆತ್ಮವಿಕ್ರಮ ಕೊಡ್ರಿ. ಇವತ್ತು ನಗರ ಶಾಸಕರು ನಾವು ಇಷ್ಟು ಮಾತಾಡ್ತಾರೆ ಸುಮ್ಮನೆ ಕೂಡಕ್ಕಾಗ್ತದ? ಅದಕ್ಕೆ ಇವತ್ತು ನಾವು ಇಲ್ಲೇ ಅಂಬೇಡ್ಕರ್ ವೃತ್ತದಲ್ಲಿ ಅವ್ರ ಪ್ರತಿಜ್ಞೆ ಧ್ಯಾನ ಮಾಡ್ಬೇಕಂತ ತಯಾರಾದ್ರೆ ಪೊಲೀಸ್ ಇಲಾಖೆ ನಿಮ್ಮ ಸಿಬ್ಬಂದಿಯವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಇಲಾಖೆ ತಮಗೆಲ್ಲ ಮಾಡಬೇಡ್ರಿ, ಅದು ಅಪಮಾನ ಆಗ್ತದೆ ಅವ್ರಿಗೆ. ಮತ್ತೆ ನನಗೆ ಅಪಮಾನ ಮಾಡಿದ್ರೆ ನೀವೇನು ಹೇಳ್ತೀರಿ ಹೇಳ್ರಿ? ಈಗ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡ್ತೀರಿ ನಾವು, ನಮಗೆ ಅಪಮಾನ ಮಾಡ್ಯಾರ, ಅದಕ್ಕೆ ನೀವೇನು ಕ್ರಮ ತೆಗೆದಿದ್ದೀರಿ ಮೇಲೆ ಅದನ್ನು ಸ್ಪಷ್ಟೀಕರಣ ಕೊಡ್ರಿ. ನಾವು ಮಾಡ್ತೇವೆ. ನೀವೇ ನಮ್ಗೆ ಕ್ರಿಮಿನಲ್ ಕೇಸ್ ಹಾಕಿ ಏನ್ ಹೋಗ್ದೊಳಗೆ ಹಾಕ್ತೀರಿ ಹಾಕಿರಿ. ನಮ್ಮ ಬಿಡುದಿಲ್ಲ ನಾವು, ನೀವು ಕೇಳೋದಿಲ್ಲ. ಮೆಡಿಕಲ್ ಕಾಲೇಜ್ ಅವ್ರು ಮಾಡಿ ಬಿಡ್ಲಿ, ಅವ್ರು ಹೇಳಕ್ ಬರಬೇಕ. ಅವ್ರ ಬಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅದಾವು. ಅವ್ರ ಖಾಸಗಿ ಮಾಡ್ಲಿ, ಸುಡುಗಾಡ ಮಾಡ್ಲಿ. ನಾ ಏನ್ ಹೇಳಲ್ರಿ, ಜನ ತೆರಿಗೆ ಮಾಡ್ತಾರ ಅವ್ರು. ಸುಮ್ಮನೆ ನಮ್ಗೆ ಗೊತ್ತಿಲ್ಲ, ನೀವೇನ್ರಿ ಮಾಡ್ರಿ. ಅದಕ್ಕಾಗಿ ಏನು ಸರ್ಕಾರ ಹೋರಾಟಗಾರರಿಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಇದು ಬಹಳ ಗಂಭೀರತೆ ಪಡೆಯಲಾಗ್ತದ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಮೆಡಿಕಲ್ ವೈದ್ಯಕೀಯ ಕಾಲೇಜು ಹೋರಾಟಗಾರರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ತನ್ನ ತೀಟೆ ತಿಳ್ಕೊಳಕತ್ತಾನ. ಅವಂಗ ಮಾನ ಮರ್ಯಾದೆ ನಾಚಿಕೆ ಏನಾರ ಇದೀನಿ
ಅವನೊಬ್ಬ ಬಿಜೆಪಿ ಉಚ್ಚಾಟದ ಶಾಸಕ ಎಲ್ಲ ಹೊರಗೆ ಹೋದಾರ ಅವನ್ನ ಇದು ಬೇಡ ಉಪಯೋಗ ಇರ್ತದೆ ವೇಸ್ಟ್ ಬಾಡಿ ಅದು ಇವತ್ತ ಹೋರಾಟಗಾರಿಗೆ ಪೇಮೆಂಟ್ ಗಿರಿಯಾಗ ನಾಲ್ಕೊಬ್ಬ ಆ ಪೇಮೆಂಟ್ ಗಿರಿಗೆ ಅವ ಹೋರಾಟ ಮಾಡಿ ಎಷ್ಟು ಪೇಮೆಂಟ್ ತಗೋಣ ಇಡೀ ಜಿಲ್ಲೆದಾಗ ಹೋರಾಟ ಮಾಡ್ಯಾನ ಅವಾಗ ಯಾವಾಗ ಎಷ್ಟು ಪೇಮೆಂಟ್ ತಗೊಂಡ ಅವ್ನ ಆಸ್ತಿ ಇಟ್ಟಿದ್ ಮೂಲ ಒಂದ್ ಮುರುಘಾ ಗಾಡಿ ಇತ್ತು ಮುರುಘಾ ಗಾಡಿ ಅದು ಒಂದ್ ಮುರುಘಾ ಗಾಡಿ ಲಕ್ಷಾಂತರ ಕೋಟಿ ಎಲ್ಲಿ ಬತ್ತು ಲಕ್ಷಾಂತರ ಕೋಟಿ ಎಲ್ಲಿ ಬತ್ತು ನಾವು MLA ಟೋರ್ಸ್ ಆದ ಎಲ್ಲಿಂದ ಬಂದ್ರಕ್ಕ ಅದ್ರ ಬಗ್ಗೆ ತನಿಖೆ ಆಗಬೇಕು ಸರ್ಕಾರಕ್ಕೆ ಏನಾದ್ರು ತಾಕತ್ತಿದ್ರ ಮಾನ ಮರ್ಯಾದೆ ಇತ್ತ ಸರ್ಕಾರಕ್ಕೆ ಅವನ ಬಗ್ಗೆ ಎಲ್ಲ ತನಿಖೆ ಮಾಡಿ ಎಲ್ಲ ರೊಕ್ಕ ಇಲ್ಲಿ ಬಂತು ಹೋರಾಟಗಾರಿಗೆ ರೊಕ್ಕ ತಗೊಂಡ ಪೇಮೆಂಟ್ ಗಿರಿಗೆ ಮಾಡ್ತಾರ ಸೋನ ಬೇಡ ಯಾರು ಕೊಟ್ಟ ರೊಕ್ಕ ಅದು ಸೆಲೆಕ್ಟ್ ಯಾರು ತಗೊಂಡ್ರೆ ಅವ್ರು ಸೆಲೆಕ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಅವನ ಮನೆಗೆ ಹೋಗ್ತಾನ ಶಿವನ್ ಬಸವಣ್ಣ ಪಾಟೀಲ್ ಇತ್ತವ್ರಿ ನೀವೇನು ಹೆದರಿ ಮಾತಾಡ್ತಿರ್ಬೇಕು ನಾವು ಯಾರು ರೊಕ್ಕ ತಿನ್ನಿಲ್ಲ ನಾವು ಸ್ವಂತ ಹಣ ತಂದು ಹೋರಾಟಗಾರ ಭಿಕ್ಷೆ ಬೇಡಿ ಊಟ ಮಾಡಾಕತ್ತೇವ 3 ತಿಂಗಳಾತು ಯಾವ ಮೈಲಿ ಮಕ್ಕೊಂಡ್ರಿ ನೀವು ನಿಮಗೆ ಮಾನ ಮರ್ಯಾದಿಲ್ವಾ ನಮ್ಮ ಓಟ್ ಹಾಕೊಂಡು ನಮ್ಮ ಸೇವೆ ಮಾಡ್ತದ ಬಂದು ಈಗ ನಿನ್ನ ಸೇವೆ ಮಾಡ್ಕೊಳಕತ್ತೀರಿ ದಿನ ಒಂದ್ ಮೆಡಿಕಲ್ ಕಾಲೇಜ್ ದಿನ ಒಂದು ಬ್ಯಾಂಕ್ ಆ ಬ್ಯಾಂಕ್ ಈ ಬ್ಯಾಂಕ್ ಲಕ್ಷಾಂತರ ಕೋಟಿ ಎಲ್ಲಿಂದ ಬಂತು ಈ ಹಣ ತನಿಖೆ ಮಾಡ್ಬೇಕು CBI ದವ್ರು ಏನ್ ಕಣ್ಣು ಮುಚ್ಕೊತಾವ CBIಗಳು ಯಾರ ಕೈ ಬಂದವ CBI ಲೋಕಾಯುಕ್ತ ಯಾರ ಕೈ ಬಂದವ ಅವನ ಹಣ ಎಷ್ಟು ಒಂದು ಮೊಡ್ಕ ಗಾಡಿ ಆ ಮೊಡ್ಕ ಗಾಡಿ ಇದ್ದಿದ್ದು ಇವತ್ತ 30 ವರ್ಷ ಆಯ್ತು MLA 30 ವರ್ಷದಾಗ ಲಕ್ಷಾಂತರ ಕೋಟಿ ರೂಪಾಯಿ ಹೆಂಗ್ ಬತ್ತು ಮಾಟ ಮಾಡ್ರ ಹೊರಗಿಲ್ಲ ನಮ್ಮ ರೊಕ್ಕ ಮೋದಿ ಅವರೇ ರೊಕ್ಕ ಇಲ್ಲೇ ಅದ ನಮ್ಮ ಇಂಡಿಯಾದಾಗ ಈ ಲಪಂಗರ ರೊಕ್ಕ ಅದಾವ ನೀವು ರೊಕ್ಕ ತಿಂದಿಲ್ಲ ಏನಿಲ್ಲ ಈ ಲಪಂಗರ ರೊಕ್ಕ ನೋಡಿದ್ರೆ ವಿಚಾರಣೆ ಮಾಡ್ಬೇಕು ಎಷ್ಟು ರೊಕ್ಕ ಅದಾವ ನಮ್ಮ ಸಾಲ ಎಲ್ಲ ತೀರೋಕೈತಿ ನಮ್ಮ ಶ್ರೀಮಂತರ ಅಷ್ಟ ಇವು ಲಕ್ಷಾಂತರ ಕೋಟಿ ರೂಪಾಯಿ ಹೆಂಗ್ ಬತ್ತು ಏನ್ ಉದ್ಯೋಗ ಮಾಡಿದ್ರ ಇಲ್ಲಿ ಯಾರು ಲೂಟಿ ಮಾಡಿದ್ರ ಅದಕ್ಕೆ ತನಿಖೆ ಆಗ್ಬೇಕು ಈ ಹೋರಾಟಗಾರ ಎದುರು ಮಾತಾಡಿದ್ರೆ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಅವ್ರೇನು ಸಿಗ್ತಾರೆ ಅಲ್ಲಿ ಮೋದಿಗೆ ಕಪ್ಪು ಬಸಿ ಬಿಡುವಂತ ಕೆಲಸ ಮಾಡ್ತೇವೆ ಹೋರಾಟಗಾರರು ಯಾರು ರೊಕ್ಕ ನಮ್ಮ ರೊಕ್ಕ ಟ್ಯಾಕ್ಸ್ ನಂಬರ್ 500 ಕೋಟಿ ಎಲ್ಲಿ ಬರ್ತದೆ ರೊಕ್ಕ ನಮ್ಮ ರೊಕ್ಕ ಟ್ಯಾಕ್ಸ್ ಕೊಟ್ಟಿ ರೊಕ್ಕ ಬೇರೆ ನಂಬರ್ ರೊಕ್ಕ ವಿದೇಶದಾಗ ರೊಕ್ಕ ಇಲ್ಲ ಆ ರೊಕ್ಕ ಇಲ್ಲೇ ಇದೆ ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಬಯಸ್ತೇವೆ ನಮ್ಮ ರೊಕ್ಕ ಇಲ್ಲೇ ಇದೆ ಈ ರೊಕ್ಕ ಏನು ತನಿಖೆ ಮಾಡ್ಬೇಕು ಈಗ ಮೆಡಿಕಲ್ ಕಾಲೇಜ್ ಬಸನಗೌಡ ಅದು MB ಪಾಟೀಲ್ ಕೂಡಿ ನಾವೊಂದ್ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಅವ್ರು ಬಸನಗೌಡ ನೀನೇ ಹೇಳ್ತಾರೆ ಬಸನಗೌಡರು ಒಂದ PB ಮಾದರಿ ಮಾಡ್ತಿರ್ತ ಅವ್ರು ಹೇಳ್ತಾರ ಆಮೇಲೆ ಶಾಮನೂರು ಶಿವಜಯಂತನಪ್ಪ ಅವ್ರು MB ಪಾಟೀಲ್ ಬಿ ಅವರು ಅವ್ರಿಗೆ ಕೊಡ್ತಾರ ಅವ್ರು ಹೇಳ್ತಾರೆ ಒಮ್ಮ ಪ್ರಭಾಕರ್ ಕೋರಿ ಮಾಡ್ತಾರ ಅಂತಾರೆ ಒಮ್ಮೆ MB ಪಾಟೀಲ್ ಮಾಡ್ತಾರ ಅವ್ರ ಮೇಲೆ ಇವ್ರ ಮೇಲೆ ಹಾಕಾಕತ್ತಾರ ಇವ್ರ ಜನರ ಮದುವೆ ಮಾಡಕತ್ತಾರ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಯಾಕಂದ್ರ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾಗ್ಯದ ಇಂಥ ಲಪಂಗ ರೊಕ್ಕ ಬೇಡ ನಮಗ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟಿತ್ತು ಆ ಟ್ಯಾಕ್ಸ್ ಗಳನ್ನ ಸರಿಯಾದ ಪ್ರಾಮಾಣಿಕವಾಗಿ ಎಲ್ಲಾ ಜನರಿಗೆ ಮುಟ್ಟಬೇಕು ಈ ಕಲರ್ ಭೂ ಮಾಫಿಯಾ ಲ್ಯಾಂಡ್ ಮಾಫಿಯಾ ಆಮೇಲೆ ಮೆಡಿಕಲ್ ಮಾಫಿಯಾ ಆದಾಗ ಹೋಲಾಗತ್ತಿದೆ ಅತಿ ಭ್ರಷ್ಟ ಅಂದ್ರೆ ನಮ್ಮ ರಾಜಕಾರಣಿಗಳದಾರ ಅವ್ರ ಬಗ್ಗೆ ತನಿಖೆ ಮಾಡಕ ನಮ್ಮ ನರೇಂದ್ರ ಮೋದಿಗೆ ತಾಕತ್ತೈತಿ ಎಲ್ಲಾ ರೊಕ್ಕ ಮುಟ್ಕೊಂಡು ಹಾಕಬೇಕಂತೇಳಿ ನರೇಂದ್ರ ಮೋದಿ ಅವರಿಗೆ ವಿನಂತಿ ಮಾಡ್ಕೊತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡತ್ತಾರೆ ಪೇಮೆಂಟ್ ಗಿರಾಕಿ ಬಸನಗೌಡರು ಲಕ್ಕಪ್ಪ ಹೋರಾಟ ಮಾಡಿದಾರಲ್ಲ ಅವ್ರಿಗೆ ಸಾವಿರಾರು ಕೋಟಿ ಪೇಮೆಂಟ್ ಸಿಕ್ಕಂತ ಹೇಳ್ತಾರ ಯಾಕಂದ್ರ ಪೇಮೆಂಟ್ ತಗೊಂಡ್ ಗಿರಾಕಿ ಮೊದಲವ ಅವ ಪೇಮೆಂಟ್ ತಗೊಂಡ್ ಗಿರಾಕಿ ಅದನ್ನ ಅನುಭವಿಸಿ ರುಚಿ ಉಂಟಾನ ಅದಕ್ಕಾಗಿ ಅವ ಪೇಮೆಂಟ್ ಗಿರಾಕತ್ತನ ಅವ ಹುಚ್ಚದಾನ ಆ ಹುಚ್ಚಿಗೆ ಬಲಗೈಗೆ ಹಾಕಿ ರೊಕ್ಕಿಲ್ಲ ಮಲ್ಲಿ ಅದಕ್ಕೆ ಸಾವಿರ ಭಿಕ್ಷೆ ಬೇಡಿ ಅವನ್ನ ಎಲ್ಲಿ ಹುಚ್ಚಾಸ್ಪತ್ರೆ ನಾವು ಅಮೆರಿಕದಾಗ ಫಾರಿನ್ದಾಗ ಹುಡುಗಿ ಅವನ್ನ ಹಾಕ್ಬೇಕಾಗ್ಯದ ಅದಕ್ಕೆ ನಾವೆಲ್ಲರೂ ಕೈ ಮುಗಿತೇವೆ ಎಲ್ಲರೂ ದಾನ ಮಾಡ್ರಪ್ಪ ಅವ್ನಿಗೆ ತಲೆ ಕಟ್ಟದ ಹುಚ್ಚಾಸ್ಪತ್ರೆ ಹಾಕೊಂಡು ಮಾಡ್ಕೊತೇವೆ मल्लिकार्जुन भट्टी का MLA जो बात हमारे होराटगारों के बारे में कहा है वो बिल्कुल बेबुनियाद बात है और वो किस हिसाब से किया है मालूम नहीं उसको माफी मांगना चाहिए अगर माफी नहीं मांगा तो हम कोर्ट को जाकर उसके ऊपर केस करने के लिए तैयार हैं क्योंकि वो बहुत ही हल्की बात किया है हम 83 दिन से यहाँ बैठे हैं हम पैसे लेने वाले रहे तो कब के ही उठ जाते थे हम पैसों के लिए बैठे नहीं और वो होराट भी करा है वो पैसे लेकर हटाऊंगा इसके लिए हमारे को पैसे लेने वाले बोल के बता रहा है ऐसा कुछ नहीं है इसके लिए वो सीधा सीधा माफी मांगना चाहिए वरना उसके ऊपर हम कोर्ट केस करेंगे ये हमारा मीडिया के थ्रू उसको आग्रह करते हैं मेरा नाम अकरम माशालकर
ಹಂಗೆ adjustment ಮಾಡ್ಲಿ ಬೇಡ ಸರಿ ಸರಿ ದೂರ ಸರಿ ಹಿಂಸೆ ನೀವು ಹಚ್ಕೊಂಡ್ರಿ ಮೈ ಮ್ಯಾಗ ಶಾಸಕರಿಗೆ 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 ಬೇಕೇ ಬೇಕು ಬೇಕೇ ಬೇಕು ಹಣ ಪಡೆದು ಹೋರಾಟವನ್ನು ಸಿದ್ಧತೆಯನ್ನು ಆರೋಪ ಮಾಡಿದ ನಗರ ಶಾಸಕ ಎತ್ತಾಳಿಗೆ ನಗರ ಶಾಸಕ ಎತ್ತಾಳಿಗೆ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿಯನ್ನು ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಹೋರಾಟಗಾರರಿಗೆ ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳ ಅವರಿಗೆ ಪೇಮೆಂಟ್ ಗಿರಾಕಿ ಶಿವನ್ ಪಾಟೀಲ್ ಗಿರಾಕಿ ಎಂದು ಅವೆಲ್ಲ ಮಾಡಿ ನಮಗೆ ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳಿಗೆ ಬೇಕೇ ಬೇಕು ಹೋರಾಟಗಾರರನ್ನು ಅವಮಾನ ಮಾಡಿದಂತ ನಗರ ಶಾಸಕರಿಗೆ ಅವಹೇಳನಗಳನ್ನು ನೀಡಿದಂತ ನಗರ ಶಾಸಕರಿಗೆ ನಮ್ಮ ಪಕ್ಷದ ನಮ್ಮ ಹೋರಾಟಗಾರರಿಗೆ ಅವಮಾನ ಮಾಡಿದ ಶಾಸಕರಿಗೆ ಧಿಕ್ಕಾರ ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿಗೆ ಜಯವಾಗಲಿ. ಹೋರಾಟಗಾರರಿಗೆ ಏನಾಗಿತ್ತು ಯಾವ ಸಿಗುತ್ತದೋ ಯಪ್ಪ ಎತ್ತಾರ ಅವ ಯಾರು ಬಂದು ಹೊಂದಿದ್ದು ಬರ್ರಿ ಸತ್ತಾನ ಎತ್ತಾನ. ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡಿ ಮಾಡೋಣ ಅವ್ರು ಹೆಂಗ್ ಉಳಿದುಕೊಂಡು ಹೋಗೋದು ಗೊತ್ತಾಗೋದಾಗ 5 ಕೋಟಿ ರೂಪಾಯಿ ಅದಾರು. ಹೋರಾಟಗಾರರಿಗೆ ಅವಮಾನಿಸಿದ ಬೇಕೇ ಬೇಕು ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಎತ್ತಾಳ ಶಾಸಕರಿಗೆ ಹಸುನಗೌಡ ಎತ್ತಾಳ ಶಾಸಕರಿಗೆ ಬರ್ರಿ ಎಲ್ಲರೂ ಬೇಕೇ ಬೇಕು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।